ಯಾರ್ಯಾರೆಲ್ಲ ಸಬ್ಮಿಟ್ ಮಾಡ್ತೀರಿ ಆದಷ್ಟು ನೀವು ಕೂಡ ಸೆಲೆಕ್ಟ್ ಆಗ್ಲಿ ಅಂತ ನಮ್ಮ ಗುರುರಾಯರಲ್ಲಿ ನಾನು ಬೇಡ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನೋಡಿ ಸ್ನೇಹಿತರೆ, ನಮ್ಮ ಬಿಗ್ ಬಾಸ್ ಸೀಸನ್ 13ರ ಒಂದು ಆಡಿಷನ್ಸ್ ಕಾಲ್ ಇದೆ. ನಾನು ಕೂಡ ಈಗ ಈ ಒಂದು ಆಡಿಷನ್ಸ್ ಕಾಲ್ ನ ಅಪ್ಲೈ ಮಾಡ್ತೀನಿ. ಅದು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ನೀವು ಕೂಡ ನಿಮ್ಮ ಅದೃಷ್ಟನ ಯಾಕೆ ಪರೀಕ್ಷೆ ಮಾಡ್ಕೋಬಾರದು ಅಲ್ವೇ? ನಾನು ಕೂಡ ನನ್ನ ಅದೃಷ್ಟನ ಪರೀಕ್ಷೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಮೊದಲಿಗೆ ನೀವು COLORSKANNADA ಕನ್ನಡ .GeoStar GeoStar.com ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು. ಆಗ ನಿಮಗೆ ಇಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಈಗ ಈ ಪೇಜ್ ಓಪನ್ ಆದ್ಮೇಲೆ ಏನೇನ್ ಮಾಡಬೇಕು ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಮೊದಲಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಈಗ ಎಂಟ್ರಿ ಮಾಡ್ತೀನಿ. ನೀವು ನಿಮ್ಮ ನಂಬರ್ನ ಎಂಟ್ರಿ ಮಾಡಬಹುದು. ಎಂಟ್ರಿ ಮಾಡಿದ್ಮೇಲೆ ಸೆಂಡ್ OTP ನೋಡೋಣ ನಮ್ಮ ನಂಬರಿಗೆ OTP ಬರುತ್ತೇನೋ. ಈಗ ಬಿಗ್ ಬಾಸ್ ನಮ್ಮ OTP ಕಳಿಸ್ತಾರೋ ಇಲ್ವೋ ಕಾದು ನೋಡೋಣವೇ. OTP ಬಂದಿದೆ. OTP ನ ಎಂಟ್ರಿ ಮಾಡಿದ್ವಿ. ವೆರಿಫೈ ಕೊಡೋಣ. ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ. ಈ ಒಂದು ವೆರಿಫೈ ಆದ್ಮೇಲೆ ಎಂಟರ್ ಯುವರ್ ಫುಲ್ ನೇಮ್. ಕೊಟ್ರೇಶಿ JM, ಏಜ್ 44, ಇಮೇಲ್ ಐಡಿ ಆಗಿದ್ಮೇಲೆ ನಮ್ದು ಅಡ್ರೆಸ್ ಎಲ್ಲ ತಗೊಂಡ್ಬಿಡುತ್ತೆ. ನೆಕ್ಸ್ಟ್ ಅಪ್ಲೋಡ್ ವಿಡಿಯೋ. ನನ್ನ ಒಂದು ಏನು ವಿಡಿಯೋ ಮಾಡಿದ್ದೀನಿ ಅದನ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ಒಂದು ವಿಡಿಯೋ ಕೇವಲ 50 MB ಕನ್ವರ್ಟ್ ಆಗಬೇಕು. ನಾನೇನ್ ಮಾಡಿದೀನಿ, ಅವರು 3 ಮಿನಿಟ್ಸ್ ವಿಡಿಯೋ ಮಾಡಿ ಅಂತ ಹೇಳಿದಾರೆ. ಬಟ್ 3 ಮಿನಿಟ್ಸ್ ವಿಡಿಯೋ ನಾವೇನ್ ಮಾಡಿದ್ರು ಅದು ಕಂಪ್ರೆಸ್ ಆದಾಗೆ ಅಂತ ಕ್ಲಾರಿಟಿ ಬರಲ್ಲ. ಅದಕ್ಕೋಸ್ಕರನೇ ನಾನೇನ್ ಮಾಡಿದೀನಿ, ಕೇವಲ 50 ಸೆಕೆಂಡ್ಸ್ ವಿಡಿಯೋ ಮಾಡಿದೀನಿ ಅಷ್ಟೇ. ಒಂದು ಸಿಂಪ್ಲಿಫೈ ಆಗಿ ನಾವು ನಮ್ಮ ಒಂದು ಡೀಟೇಲ್ಸ್ ಹೇಳ್ಬಿಟ್ರೆ ಸಾಕಂತ ನನ್ನ ಒಂದು ಅಭಿಪ್ರಾಯ. ನೀವು ಕೂಡ ನೋಡಿ, ಆದಷ್ಟು ನೀವು 3 ನಿಮಿಷ ವಿಡಿಯೋ ಮಾಡಿ ಪರವಾಗಿಲ್ಲ, ಆದರೆ ನೀವು 50 MB ಒಳಗಡೆ ಕನ್ವರ್ಟ್ ಮಾಡಬೇಕು ವಿಡಿಯೋವನ್ನ. ಈಗ ನೋಡಿ, ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಒಂದು ಸರಿ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ನಾವು ಅಪ್ಲೈ ಮಾಡಕ್ ಆಗೋದಿಲ್ಲ. ಹಾಗಾಗಿ ಆದಷ್ಟು ಕೇರ್ಫುಲ್ ಆಗಿ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ನಾನು ವಿಡಿಯೋನ ಅಪ್ಲೋಡಿಂಗ್ ಕೊಟ್ಟಿದ್ದೀನಿ. ಅಪ್ಲೋಡ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಅಲ್ಲಿ ನೋಡಿ, ನಾವು ಕೊಟ್ರೇಶಿನ ಬರೀ ಕೊಟ್ರೇಶ್ ಮಾಡಿದ್ದೆ. ಕೊಟ್ರೇಶಿ ನೋಡ್ರಿ, ನಮ್ಮ ಒಂದು ಅದೃಷ್ಟನ ಪರೀಕ್ಷೆ ಮಾಡ್ಕೊಂಬೇಡ. ಏನ್ ಗೊತ್ತಾ, ಅದು ಆಗೋದು ಬಿಡೋದು ಸೆಕೆಂಡ್ರಿ, ಸೆಲೆಕ್ಟ್ ಆಗೋದು ಬಿಡೋದು ಸೆಕೆಂಡ್ರಿ. ಆದ್ರೆ ನಾವೇನ್ ಮಾಡ್ಬೇಕು, ಪ್ರಯತ್ನ ಬಿಡಬಾರ್ದು ಯಾವತ್ತು ಜೀವನದಲ್ಲಿ, ಅಲ್ವಾ? ಹಾಗಾಗಿ ಪ್ರಯತ್ನ ಮಾಡ್ತಾ ಇರ್ಬೇಕು. ಮರಳಿ ಪ್ರಯತ್ನವ ಮಾಡು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾವು ಕೂಡ ಮರಳಿ ಪ್ರಯತ್ನ ಮಾಡೋಣ. ನೋಡಿ, ನಾನು ಕೂಡ ಬಿಗ್ ಬಾಸ್ ರಿವ್ಯೂ ಓದಲೆಲ್ಲ ಹೇಳರು, ಸಾರ್ ನೆಕ್ಸ್ಟ್ ನೀವೇ ಬಿಗ್ ಬಾಸ್ ಹೋಗ್ತೀರಿ, ಸಾರ್ ನೀವೇ ಬಿಗ್ ಬಾಸ್ ಮನೇಲಿ ಇರ್ತೀರಿ ಅಂತ. ನಾವು ನಮ್ಮಂತವನ್ನೆಲ್ಲ ಎಲ್ರಿ ಕರ್ಕಂತ ಸರ್ವೇ ಸಾಮಾನ್ಯರನ್ನ ಅಂತ ಹೇಳಿದ್ದೆ. ಎಲ್ಲಿ ಹೇಳಿದ್ವಿ ಗೊತ್ತಾ? ನಮ್ಮ ಮೈಸೂರು ಅರಮನೆ ಮುಂದ್ಗಡೆ ಹೇಳಿದ್ದೆ ನಾನು. ಅವರು ಸಾರ್ ನೀವು ಹೋಗಿ ನಮ್ಮ ಓಟು ನಿಮಗೆ ಅಂತ ಹೇಳ್ತಿದ್ರು, ಆದ್ರೆ ನಮ್ಮನ್ನೆಲ್ಲ ಎಲ್ರಿ ಕರ್ಕಂತಾರೆ ಅಂತ ಹೇಳಿದ್ದೆ. ಈಗ ನೋಡಿದ್ರೆ ಇವರು ಸರ್ವೇ ಸಾಮಾನ್ಯರು ಕೂಡ ಆಡಿಷನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಸಂತೋಷದ ವಿಷಯ. ಈಗ ಅಲ್ಲಿ ನೋಡಿ, ವಿಡಿಯೋ ಅಪ್ಲೋಡ್ ಕಂಪ್ಲೀಟ್ ಅಂತ ಬಂತು. ಓಕೆ, ನೆಕ್ಸ್ಟ್ ಎಸ್ ಐ ಅಗ್ರಿ ಅಂದ್ರೆ you confirm that you are an Indian citizen above the age of 18 years and legally eligible to participate the show Big Boss audition show.
ಎಸ್ ಐ ಅಗ್ರಿ. ನಾನು ಇಂಡಿಯನ್ ಸಿಟಿಜನ್ನು, ಐ ಅಗ್ರಿ ಕೊಟ್ಟೆ. ಈಗ ನೆಕ್ಸ್ಟ್ ಸೆಕೆಂಡ್ ಏನಿದೆ, ಯು ಹ್ಯಾವ್ ರೀಡ್ ಅಂಡ್ ಅಂಡರ್ಸ್ಟುಡ್ ದಿ ಟರ್ಮ್ಸ್ ಆಫ್ ಅವರ್ ಪ್ರೈವಸಿ ನೋಟಿಸ್ ಅವೈಲಬಲ್ and agree to our and or third party authorized by us collecting and processing of your personal data for purpose of participation in the show. In case of persons with disability, you agree to the above as narrated to you by your ಟ್ರಾನ್ಸ್ಲೇಟರ್, ಲಾಫುಲ್ ಗಾರ್ಡಿಯನ್. ಓಕೆ, ಈಗ ನೋಡಿ, ಈಗ ಸೆಕೆಂಡ್ ಏನೋ ಒಂದು ಪ್ರೈವಸಿ ನೋಟಿಸ್ ಇದೆ, ಅದನ್ನ ಓದಿದ್ಮೇಲೆ ನಾವು ಎಸ್ ಐ ಅಗ್ರಿ ಅಂತ ಕೊಡಬೇಕು. ಕೊಟ್ಟಾದ್ಮೇಲೆ ಸಬ್ಮಿಟ್ ಯುವರ್ ಆಡಿಷನ್. ಇಲ್ಲಿ ನೋಡಿಪ್ಪ, ನೀವು ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡ್ಬಿಟ್ಟು ಒಂದ್ಸರಿ ಸಬ್ಮಿಟ್ ಮಾಡ್ಬಿಡಿ. ಹೇಳಕ್ಕಾಗಲ್ಲ, ನಿಮ್ಮ ಮನೆ ದೇವರು ನಿಮ್ಮನ್ನ ಆ ಬಿಗ್ ಬಾಸ್ ಮನೆಗೆ ಕಳಿಸ್ಬೋದೇನೋ ಅಂತ ನಾನು ಕೇಳ್ಕೊತಾ, ಆದಷ್ಟು ಯಾರ್ಯಾರೆಲ್ಲ ಸಬ್ಮಿಟ್ ಮಾಡ್ತೀರಿ ಆದಷ್ಟು ನೀವು ಕೂಡ ಸೆಲೆಕ್ಟ್ ಆಗ್ಲಿ ಅಂತ ನಮ್ಮ ಗುರುರಾಯರಲ್ಲಿ ನಾನು ಬೇಡ್ಕೊಳ್ತೀನಿ. ಹಾಗೇನೆ ನಾನು ಕೂಡ ನಮ್ಮ ಗುರುರಾಯರಲ್ಲಿ ಬೇಡ್ಕೊಂಡು ಈಗ ನನ್ನ ಒಂದು ಸಬ್ಮಿಷನ್ ಕೊಡ್ತೇನೆ. ಸಬ್ಮಿಟ್ ಪ್ರೊಸೆಸಿಂಗ್ ಆಗ್ತಾ ಇದೆ. ಏನೇ ಮಾಡ್ಲಿ, ನಾವ್ ಯಾವ್ದೇ ಒಂದು ಕೆಲಸ ಮಾಡ್ಲಿ, ಮೊದಲಿಗೆ ನಮ್ಮ ವಿನಾಯಕನ ಪ್ರಾರ್ಥನೆ ಮಾಡಬೇಕು. ಈಗ ನಮ್ಮ ವಿನಾಯಕನ ಪ್ರಾರ್ಥನೆ ಮಾಡ್ಕಂತ, ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅಂತ ಹೇಳ್ಬಿಟ್ಟು, ಹಾಗೆ ನಮ್ಮ ಗುರುರಾಯರನ್ನ ನೆನೆಸ್ಕೊಂತ, ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕಾರ. ಸಕ್ಸಸ್. ಓಕೆ, ನಮ್ದಂತೂ ಸಬ್ಮಿಟ್ ಆಗೋಯ್ತು, ಸಕ್ಸಸ್ ಆಗೋಯ್ತು. ನಾವು ತೂಗಿರೆ ರಾಯರ ಅಂತ ಹೇಳ್ತಿದ್ವಿ, ಸಕ್ಸಸ್ ಆಗೋಯ್ತು. ಏನೋ ಗೊತ್ತಿಲ್ಲ, ನಮ್ಮ ರಾಯರ ಒಂದು ಕೃಪೆ ನಮ್ಮ ಮೇಲೆ ಇದ್ರೆ ನಾನಂತೂ ಪಕ್ಕ ಈ ಸರಿ ಬಿಗ್ ಬಾಸ್ಗೆ ಹೋಗ್ತೇನೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಂದ್ಸರಿ ಅಂದ್ರೆ ಮುಂದಿನ ವರ್ಷ ಟ್ರೈ ಮಾಡೋಣ. ಯಾಕಂದ್ರೆ ಮರಳಿ ಯತ್ನವ ಮಾಡುವಂತ ಹೇಳ್ತಾರಲ್ಲ, ನಾವ್ ಯಾವತ್ತು ನಮ್ಮ ಒಂದು ಹೋಪ್ಸ್ ನ ಲೈಫ್ ಅಲ್ಲಿ ಬಿಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವು ಕೂಡ ತಪ್ಪದೆ ಸಬ್ಮಿಷನ್ ಮಾಡಿ, ನೀವು ಕೂಡ ಸಕ್ಸಸ್ ಅಂತ ನಿಮಗೂ ಬರ್ಲಿ ಅಂತ ಕೇಳ್ಕೊತಾ, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಂತೀನಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕಲರ್ಸ್ ಕನ್ನಡ, ಜೈ ಕರ್ನಾಟಕ. ಓಕೆ, ಫಿನಿಶ್.